ಹಾಯ್ ಹಲೋ ನಮಸ್ಕಾರ ಲಕ್ಕಿ ಗೋಕುಲ ಬ್ಲಾಗ್ಗೆ ಸ್ವಾಗತ. ಇವತ್ತು ನಾಗರ ಪಂಚಮಿ ಇರೋದ್ರಿಂದ ನಾಗಪ್ಪನಿಗೆ ಹೂವಿನ ಹಾರ ನಾನೇ ಮನೆಯಲ್ಲಿ ರೆಡಿ ಮಾಡ್ತಾ ಇದ್ದೆ. ಈ ಹೂಗಳು ನಮ್ಮ ಮನೆಯಲ್ಲೇ ಆಗಿರೋದು. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಅಲ್ವಾ, ನಮ್ಮ ಗಾರ್ಡನಲ್ಲಿ ಹೂಗಳಾಗುತ್ತೆ ಅಂತೇಳಿ. ನನಗೆ ಮೊದಲು ಹೂ ಕಟ್ಟಲಿಕ್ಕೆ ಬರ್ತಿರಲಿಲ್ಲ. ನಾನು ಬೇರೆಯವರಿಗೆಲ್ಲ ಕೊಡ್ತಿದ್ದೆ, ಸ್ವಲ್ಪ ಹೂ ಕಟ್ಟಿಕೊಡಿ ಅಂತೇಳಿ. ಇದು ಏನಿಲ್ಲ ಅಂದರೂ 20-30 ಸರ್ತಿ ನಾನು ಪ್ರಾಕ್ಟೀಸ್ ಮಾಡಿರ್ಬೋದು, ಒಂದೇ ದಿನಕ್ಕೇನು ಬಂದಿಲ್ಲ. ನಾನು ಯಾಕೆ ಕೇಳ್ತಿರೋದು ಅಂತಂದರೆ, ನನಗೆ ಎಷ್ಟೋ ಜನಕ್ಕೆ ಹೂವು ಕಟ್ಲಿಕ್ಕೆ ಬರ್ತಿರಲ್ಲ ಫಸ್ಟಿಗೆ, ಅದನ್ನು ಪೂರ್ತಿಯಾಗಿ ಬರೋದಿಲ್ಲ ಅಂತ ಅಂದ್ಕೊಂಡ್ಬಿಡ್ತೀವಿ. ಅದಕ್ಕೋಸ್ಕರ ನಾನು ಈ ಮಾತು ಹೇಳಿದೆ ಅಷ್ಟೇ. ಹಾಗೆ ಪೂಜೆಗೆ ಏನೇನೆಲ್ಲ ಬೇಕು ಅದನ್ನು ನಾನು ನಮ್ಮಮ್ಮ ರೆಡಿ ಮಾಡಿ ಇಟ್ಕೊತಿದ್ವಿ. ಪೂಜೆಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ರೆಡಿ ಮಾಡಿಟ್ಕೊಂಡ್ವಿ. ನಾಗಪ್ಪನ ಪೂಜೆಗೆ ನಾವು ಏನೇನೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಅಂತಂದರೆ, ಹೆಜ್ಜೆ ವಸ್ತ್ರ, ಹೂವು, ಗರ್ಗೆ, ಉತ್ತರಾಣಿ ಕಡ್ಡಿ, ನೆನೆಸಿದ ಕಡಲೆ ಹಾಗೂ ಜೋಳದ ಹರಳು, ಜಿಗಳೆ, ತಂಬಿಟ್ಟು, ನಾಗಪ್ಪಗೆ ನೈವೇದ್ಯ ಮಾಡಲಿಕ್ಕೆ ಅಂತೇಳಿ ಮೊಸರು ಅವಲಕ್ಕಿ. ನಾವು ಪ್ರತಿ ವರ್ಷವೂ ನಾಗಪ್ಪನ ಪೂಜೆ ಹೇಗೆ ಮಾಡೋದು,
ನಮ್ಮ ಮನೆಯ ನಾಗಪ್ಪನ ಪೂಜೆ ಹೇಗಾಯಿತು ಅಂತೇಳಿ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.